ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ನಮಸ್ತೆ ಸ್ನೇಹಿತರೆ, ನಾವು ಈ ದಿನ ಮಕ್ಕಳು ಆತ್ಮವಿಶ್ವಾಸದಿಂದ ಮಾತನಾಡುವುದನ್ನು ಕಲಿಸಿ ಎಂದು ಶಿಕ್ಷಕರಿಗೆ ಬೆಂಗಳೂರು ಎಡಿಜಿಪಿ ನಂಜುಂಡಸ್ವಾಮಿ ತಿಳಿಸಿದರು. ಪಟ್ಟಣದ ಜ್ಞಾನಧಾರ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿ, ಸಮಾಜದಲ್ಲಿ ಸದೃಢ ಪ್ರಜೆಗಳಾಗಿ ತಯಾರು ಮಾಡುವ ಹೊಣೆ ಶಿಕ್ಷಕರದ್ದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಯಮದೂರು ಸಿದ್ದರಾಜು, ಚೇತನಕುಮಾರ್, ಪುಟ್ಟಸ್ವಾಮಿ, ಸಹನ ಧ್ರುವರಾಜ್, ಸರಿತಾ ಪ್ರಶಾಂತ್ ಸೇರಿದಂತೆ ಹಲವರು ಇದ್ದರು. ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತೇಳಿ ಇಲ್ಲಿ ಮಕ್ಕಳನ್ನ ಈ ಶಾಲೆ ಕಳಿಸಿದ್ದಾರೆ. ಈ ಮಳವಳ್ಳಿಯಲ್ಲಿ ಒಳ್ಳೊಳ್ಳೆ ಇಂಜಿನಿಯರ್ಗಳು, ಡಾಕ್ಟರ್ಗಳಾಗಿದ್ದಾರೆ. ಮತ್ತೆ ಒಳ್ಳೆ ಒಳ್ಳೆ ವಿದ್ಯಾಸಂಸ್ಥೆಗಳನ್ನ ಮಳವಳ್ಳಿಯವರು ತೆಗೆದಿದ್ದಾರೆ. ನೀವೇನ್ ಬೆಂಗಳೂರಲ್ಲಿ ಮೆಡಿಕಲ್ ಕಾಲೇಜು, ಅಂಬೇಡ್ಕರ್ ಮೆಡಿಕಲ್ ಕಾಲೇಜನ್ನ ನೋಡ್ತಾ ಇದ್ದೀರಿ, ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜನ್ನ ನೋಡ್ತಾ ಇದ್ದೀರಿ. ಅದನ್ನ ಸ್ಟಾರ್ಟ್ ಮಾಡಿದವರು ಮಳವಳ್ಳಿ ಅವರು, ಕೆಂಪ್ ಸಿದ್ದಯ್ಯ ಅವರು ಮತ್ತೆ ಅವರ ಗೆಳೆಯರು. ಆ ತರ ಒಳ್ಳೆ ಒಳ್ಳೆ ಸಂಸ್ಥೆಗಳನ್ನ ಹುಟ್ಟು ಹಾಕಿದಂತ ಜನ ನಮ್ಮ ಮಳವಳ್ಳಿ ಜನ. ಆಮೇಲೆ ವಿಕ್ಟೋರಿಯಾ ಮೆಡಿಕಲ್ ಕಾಲೇಜ್ ಅಥವಾ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತ ಇವತ್ತು ಏನು ಅನ್ನಿಸ್ಕೊಳ್ಳುತ್ತೆ, ಆ ಕಾಲೇಜಲ್ಲಿ ಅಟ್ಲೀಸ್ಟ್ ಅರ್ಧ ಡಜನ್ ಪ್ರಿನ್ಸಿಪಾಲ್ಗಳು ಅಥವಾ ಡೈರೆಕ್ಟರ್ಗಳಾಗಿದ್ದು ನಮ್ಮ ಮಳವಳ್ಳಿ ಜನ. 75% ಮಕ್ಕಳಿಗೆ 2ನೇ ಕ್ಲಾಸ್ SSLC ಪಾಸ್ ಆಗಿದ್ರು ಕೂಡ ಅವ್ರಿಗೆ 2ನೇ ಕ್ಲಾಸಿನ ಪುಸ್ತಕನ ಸರಿಯಾಗಿ ಓದಕ್ ಬರೋದಿಲ್ಲ, ಬರೆಯಕ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲಿರುವಂತ ಗುರು ವೃಂದಕ್ಕೆ ಹೇಳೋದು, ಇಲ್ಲಿರುವಂತ ಟೀಚರ್ಸ್ಗಳಿಗೆ ಹೇಳೋದು, ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ನಿಮ್ಮ ಮಕ್ಕಳು, ನಿಮ್ಮ ವಿದ್ಯಾರ್ಥಿನಿಯರು ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಮಾತಾಡೋದ್ರಲ್ಲಿ ಚೆನ್ನಾಗಿ ಇರುವಂತೆ ನೋಡಿಕೊಳ್ಳಿ. ಅವ್ರು ಏನೇ ಕೊಟ್ಟರು ಕೂಡ ಚೆನ್ನಾಗಿ ಓದಬೇಕು. ನೀವು ಬಾಯಲ್ಲಿ ಹೇಳಿದ್ದನ್ನ ಚೆನ್ನಾಗಿ ಬರಿಬೇಕು. ಮತ್ತೆ ಎಲ್ಲರ ಜೊತೆಯಲ್ಲಿ ಅತ್ಯಂತ ಸ್ವಾಭಿಮಾನದಿಂದ, ಕಾನ್ಫಿಡೆಂಟ್ ಆಗಿ, ಆತ್ಮವಿಶ್ವಾಸದಿಂದ ಮಾತಾಡಬೇಕು. ಆ ರೀತಿ ಅವ್ರನ್ನ ತಯಾರು ಮಾಡ್ರಿ. ನೀವು ಇಷ್ಟು ಅವ್ರಿಗೆ ತಯಾರಿ ಕೊಟ್ರಿ ಅಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ, ಭವಿಷ್ಯದಲ್ಲಿ ಅವ್ರು ಎಲ್ಲಿ ಹೋದ್ರು ತಮ್ಮ ಕಾಲ ಮೇಲೆ ತಾವೇ ನಿಂತು ಅತ್ಯಂತ ಸದೃಢರಾಗಿ, ಆರ್ಥಿಕವಾಗಿ ಮತ್ತು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಗಳಿಸಿ ಬದುಕ್ತಾರೆ ಅಂತ ಹೇಳಿ ನಾನು ಹೇಳ್ತೀನಿ. ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬುದ್ಧ ಒಂದು ಮಾತಾಡ್ತಾನೆ. ಏನಂದರೆ, ಗುರು ಹೇಳಿದ ಮಾತುಗಳೆಲ್ಲವೂ ಸತ್ಯವೆಂದು ನಂಬಬೇಡ, ಅದು ನಿನಗೂ ಒಳ್ಳೆಯದಾಗಿ ಸಮಾಜಕ್ಕೂ ಒಳ್ಳೆಯದಾದ್ರೆ ಅದನ್ನ ಸ್ವೀಕರಿಸು, ಇಲ್ಲ ಧಿಕ್ಕರಿಸು ಅಂತೇಳಿ ಬುದ್ಧ ಒಂದು ಮಾತು ಹೇಳ್ತಾನೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಪಾಠ ಮಾಡುವಂತ ಸಂದರ್ಭದಲ್ಲಿ ನೀವೇನು ಟೀಚರ್ಸು ಅಥವಾ ನಿಮ್ಮ ಮೇಷ್ಟ್ರುಗಳು ಏನು ಪಾಠ ಮಾಡ್ತಾರೆ ಅದನ್ನ ನೀವು ಗ್ರಹಿಸುವಂತ ಶಕ್ತಿಯನ್ನ ಹೊಂದಬೇಕು ನೀವು. ಅಥವಾ ನಿಮ್ಗೇನಾದ್ರು ಅನುಮಾನ ಬಂದ್ರೆ ಅಥವಾ ಡೌಟ್ ಬಂದ್ರೆ ಆ ಕ್ಲಾಸ್ ರೂಮಲ್ಲೇ ಕೇಳಬೇಕು. ಮಿಸ್, ನನಗೆ ಇದು ಅರ್ಥ ಆಗ್ತಾ ಇಲ್ಲ, ನನಗೆ ಇನ್ನೊಂದು ಬಾರಿ ನೀವು ಇದನ್ನ ಹೇಳ್ಕೊಡಿ ಅಂತ ನೀವು ಕೇಳಬೇಕು ಧೈರ್ಯವಾಗಿ. ನಮ್ಮ ಸಾಹೇಬರು ನಂಜುಸ್ವಾಮಿ ಹೇಳ್ತಿಟ್ಕೊಳ್ಬೇಕು. ಮತ್ತು ತಂದೆ ತಾಯಿಗಳಲ್ಲಿ ನನ್ನ ಮನವಿ ಏನಂದ್ರೆ, ಮತ್ತೊಮ್ಮೆ ಹೇಳ್ತೀನಿ, ಆ ಮೊಬೈಲಿಂದ ದೂರ ಇರಬೇಕು. ಮತ್ತು ಏನು ತರಗತಿಗಳಲ್ಲಿ ಪಾಠ ಮಾಡ್ತಾರೆ ತಾವು ಕೂಡ ಮನೆಗಳಲ್ಲಿ ಫ್ರೀ ಇದ್ದಾಗ, ಅಂದರೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ನೀವು ಕೂಡ ಮಕ್ಕಳಿಗೆ ಪುಸ್ತಕವನ್ನು ತಿರುಗಿಸೋದು ಮತ್ತು ಬರೆಸೋದು ಮತ್ತು ಓದಿಸೋದು ಇದನ್ನು ಮಾಡಿ ಅಂತ ಹೇಳಿ ಇವತ್ತು ಏನು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರಿಂದ ನಮ್ಮ ಮಳವಳ್ಳಿ ಕೀರ್ತಿನಗರದವರು ನಂಜುಸ್ವಾಮಿಯವರು ಆಗಮಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ವಿಡಿಯೋ.